ಹೌದು ಪ್ರತಿಮಾ, ಇಲ್ಲಿ ನಿನ್ನೆ ರಾತ್ರಿಯಿಂದಾನೇ ಮಳೆ ಶುರುವಾಗಿದೆ. ಇನ್ನು ಹವಾಮಾನ ಇಲಾಖೆಯಿಂದ ಹೇಳಿರೋ ಪ್ರಕಾರ, ನಿರ್ದೇಶಕರು ಹೇಳಿರೋ ಪ್ರಕಾರ ಮಧ್ಯಾಹ್ನದಿಂದಾನೇ ಮಳೆ ಶುರುವಾಗುತ್ತೆ ಅಂತ ಹೇಳಿದ್ರು. ಹಾಗೆ ಇನ್ನು 150 ಕಿಲೋಮೀಟರ್ ದೂರದಿಂದ ಬರ್ತಿರುವಂತಹ ವಾರ್ಧಾ ಅನ್ನುವ ಈ ಮಳೆ ಚಂಡಮಾರುತ ಬರ್ತಾ ಇರುವಂಥದ್ದು. ಸೊ ಹೀಗಾಗಿ ಎಲ್ಲಾ ಕಡೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಇನ್ನು KG ರಸ್ತೆಯಲ್ಲಿ ಕೂಡ ಇಲ್ಲಿ ಅಷ್ಟು ದಟ್ಟ ಸಂಚಾರಣೆ ಏನೂ ಇಲ್ಲ. ಹಾಗಾಗಿ ಬೆಳ್ಳಂಬೆಳಗ್ಗೆಯಿಂದಾನೇ ಮಳೆ ಶುರುವಾಗಿರೋದ್ರಿಂದ, ರಾತ್ರಿಯಿಂದ ಕಂಟಿನ್ಯೂ ಆಗಿ ಬೆಳ್ಳಂಬೆಳಗ್ಗೆ ಬಂದಿರೋ ಈ ಮಳೆಯಿಂದ ಜಾಸ್ತಿ ಜನ ಯಾರು ಓಡಾಡ್ತಾನೂ ಇಲ್ಲ. ಹಾಗೇನೆ ಇಲ್ಲಿ ತುಂಬಾ ವೆಹಿಕಲ್ಸ್ ಕೂಡ ತುಂಬಾ ಕಮ್ಮಿ ಆಗಿದೆ ಅಂತ ಹೇಳ್ಬೋದು ಪ್ರತಿಮಾ. ಇನ್ನು 110 ಕಿಲೋಮೀಟರ್ ವೇಗದಲ್ಲಿ ಬಂದಿರುವಂತ ಈ ವಾರ್ಧಾ ಮಳೆ ಎಷ್ಟರ ಮಟ್ಟಿಗೆ ಜನರಿಗೆ ಅಸ್ತವ್ಯಸ್ತ ಮಾಡಿದೆ ಅಂತಂದ್ರೆ, ಇಲ್ಲಿ ನೀವು ಪ್ರಿಯಾಂಕಾ ತಾವಿರುವಂತಹ ಪ್ರದೇಶದ ಚಿತ್ರಣವನ್ನ ತೋರಿಸಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಜನ ಎಷ್ಟು ಮಟ್ಟಿಗೆ ಕಮ್ಮಿ ಇದ್ದಾರೆ ಅಂದ್ರೆ, ಇದು KG ರಸ್ತೆ ಮುಖ್ಯ ಭಾಗ ಆಗಿರೋದ್ರಿಂದ ಇಲ್ಲಿ ಯಾವಾಗಲೂ ಟ್ರಾಫಿಕ್ ಜಾಮ್ ಇರುತ್ತೆ. ಈ ಬೆಳಗ್ಗೆನೆ ಟ್ರಾಫಿಕ್ ಜಾಮ್ ಇರುತ್ತೆ. ಆದ್ರೆ ಇಲ್ಲಿ ಜನಜೀವನ ತುಂಬಾನೇ ಕಮ್ಮಿ ಆಗಿದೆ. ಆಮೇಲೆ ಜನರು ಕೂಡ ತುಂಬಾ ಪರದಾಡ್ತಿದ್ದಾರೆ ಇಲ್ಲಿ ಓಡಾಡೋದಕ್ಕೆ. ಹಾಗೂ ಬಸ್ ಸಂಚಾರ ಕೂಡ ಯಾವುದೂ ಇಲ್ಲ, ತುಂಬಾ ಕಡಿಮೆ ಗಾಡಿಗಳು ಬರ್ತಾ ಇರುವಂತದ್ದು ಪ್ರತಿಮಾ. ಎಸ್, ಥ್ಯಾಂಕ್ ಯು ಪ್ರಿಯಾಂಕಾ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ಸೈಕ್ಲೋನ್ ಟೆನ್ಷನ್ ಭರ್ಜರಿಯಾಗಿ ಬಡ್ದಿದೆ. ಕೇವಲ ಚೆನ್ನೈಗೆ ಮಾತ್ರ ಅಲ್ಲ, ಅಲ್ಲಿನ ಎಫೆಕ್ಟ್ ಬೆಂಗಳೂರಿಗೂ ಕೂಡ ದಾಟಿರುವಂಥದ್ದು. ಹೀಗಾಗಿಯೇ ನಿನ್ನೆ ರಾತ್ರಿಯಿಂದಲೇ, ನಿನ್ನೆ ಸಂಜೆ ಸುಮಾರು 6 ಗಂಟೆಗೆ ಆರಂಭವಾದಂತಹ ಮಳೆ ರಾತ್ರಿಯಿಡೀ ಧಾರಾಕಾರವಾಗಿ ಸುರಿತು. ಬೆಳಗೂ ಕೂಡ ತುಂತುರು ಮಳೆ ಮುಂದುವರೆದಿರುವಂಥದ್ದು. ಹೀಗಾಗಿಯೇ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ನೀರು ರಸ್ತೆಯಲ್ಲಿ ನಿಂತಲೇ ನಿಂತಿದೆ, ಕೆರೆಯಂತಾಗಿದೆ ಬೆಂಗಳೂರು. ಇದು ಹೀಗೆ ಮುಂದುವರೆದರೆ ಮುಂದೇನಪ್ಪಾ ಅನ್ನುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವ ಹಿನ್ನೆಲೆಯಲ್ಲಿ ಮಳೆ ಮುಂದುವರಿದಾಗ ಜನರು ಹೊರಬರಲಿಕ್ಕೆ ಕೊಂಚ ಹಿಂದೆ ಮುಂದೆ ನೋಡುವಂತಹ ಪರಿಸ್ಥಿತಿ. ಆದರೆ ಹವಾಮಾನ ಇಲಾಖೆ ಹೇಳಿರೋ ಪ್ರಕಾರ ಇವತ್ತು ನಾಳೆ ಕೂಡ ಮಳೆ ಸುರಿಯಲಿದೆ. ಹೀಗಾಗಿ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳುವಂಥದ್ದು ಒಳ್ಳೆಯದು.